ಕಾಂಗ್ರೆಸ್ನಲ್ಲಿ ಕೋಲಾಹಲ, ಇತ್ತ ಬಿಜೆಪಿಯಲ್ಲಿ ರೆಬೆಲ್ಸ್ ಹಾವಳಿ ತೀವ್ರ. ಈ ರೆಬೆಲ್ಸ್ಗೆ ಮೂಗುದಾರ ಹಾಕೋದಿಕ್ಕೆ ಬಿಎಸ್ ಯಡಿಯೂರಪ್ಪ ಅವರು ಕೈಗೊಂಡಂತಹ ನಿರ್ಧಾರ ಏನು? ಯಾವ ರೀತಿಯಾಗಿ ರಣವ್ಯೂಹವನ್ನ ಹೆಣೆದಿದ್ದಾರೆ? ಸಮರಕ್ಕೆ ಇಳಿತಾರಾ ಅಥವಾ ಸಂಧಾನವನ್ನ ಮಾಡ್ತಾರಾ? ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಅವರಿಗೆ ಬಿಎಸ್ವೈ ಕೊಟ್ಟ ಟಾಸ್ಕ್ ಏನು? ಈ ಟಾಸ್ಕ್ ವರ್ಕೌಟ್ ಆಗತ್ತಾ? ಕಾದು ನೋಡೋಣ. ಅವರು ಬಿಜೆಪಿ ಪಕ್ಷದ ರೆಬೆಲ್ಸ್. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಬೇಡವೇ ಬೇಡ ಅಂತ ಒತ್ತಾಯಿಸ್ತಾಗಿರೋರು. ಇವರು ಬಿಜೆಪಿಗೆ ನಿಷ್ಠರು. ವಿಜಯೇಂದ್ರನೇ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಇರಲಿ ಅಂತ ಪಟ್ಟು ಹಿಡಿದು ಕೂತ್ಕೊಂಡಿರೋರು. ಇಬ್ಬರ ನಡುವೆ ಘರ್ಷಣೆ ನಡೀತಾನೇ ಇದೆ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡ್ತಾನೇ ಇದ್ದಾರೆ. ಒಂದು ಯತ್ನಾಳ್ ಬಣ, ಮತ್ತೊಂದು ವಿಜಯೇಂದ್ರ ಬಣ. ಎರಡೂ ಬಣಗಳು ನಡೆಸ್ತಾಗಿರೋ ಸಮರಕ್ಕೆ ಇಡೀ ಬಿಜೆಪಿ ಕಂಗಾಲಾಗಿದೆ. ಈ ವಾರ್ನ್ ಎಫೆಕ್ಟ್, ಈ ಸೈಡ್ ಎಫೆಕ್ಟ್ಗೆ ಬಿಜೆಪಿ ಮುಖಂಡರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಉಪಚುನಾವಣೆಯಲ್ಲಿ ಸೋಲೋದಕ್ಕೆ ಇದೇ ಆಂತರಿಕ ಕಲಹ ಕಾರಣ ಅಂತ ಆರೋಪಗಳಿದ್ರು. ಈ ಕಲಹಕ್ಕೆ ಕಡಿವಾಣ ಹಾಕೋಕೆ ಯಾರೂ ಮುಂದಾಗ್ತಾಗಿಲ್ಲ. ಹೈಕಮಾಂಡ್ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೈಕಮಾಂಡ್ ಸೈಲೆಂಟ್ ಆಗಿರೋದು ಬಿಜೆಪಿಯೊಳಗಿನ ಬಣ ಬಡಿದಾಟವನ್ನು ಮತ್ತಷ್ಟು ಜಾಸ್ತಿ ಮಾಡಿದೆ ಅನ್ನೋದು 100% ಸತ್ಯ. ಈಗ ಇದೇ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋಕೆ ಒಬ್ಬರು ಅಖಾಡಕ್ಕೆ ಇಳಿದಿದ್ದಾರೆ. ಅವರ್ಯಾರೂ ಅಲ್ಲ, ರಾಜಾ ಹುಲಿ ಬಿಎಸ್ವೈ. ಮಗನಿಗಾಗಿ ಬಣ ಬಡಿದಾಟ ಶಮನಕ್ಕಿಳಿದ ರಾಜಾ ಹುಲಿ. ಪ್ರತಿಷ್ಠೆ ಅಸಮಾಧಾನ ಬದಿಗೊತ್ತಿ ಬಿಎಸ್ವೈ ಅಖಾಡಕ್ಕೆ. ಬೊಮ್ಮಾಯಿ ಮೂಲಕ ರೆಬೆಲ್ ಜೊತೆ ಸಂಧಾನ, ಬಿಎಸ್ವೈ ಎಂಟ್ರಿ. ಎಸ್, ಬಿಜೆಪಿಯಲ್ಲಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ. ವಿಜಯೇಂದ್ರ ಮತ್ತು ಬಿಎಸ್ವೈಯನ್ನ ಕಂಡ್ರೆ ಯತ್ನಾಳ್ ಮತ್ತು ಯತ್ನಾಳ್ ಟೀಮಿಗೆ ಆಗ್ತಾಗಿಲ್ಲ. ಯತ್ನಾಳ್ ಕಂಡ್ರೆ ವಿಜಯೇಂದ್ರ ಮತ್ತು ವಿಜಯೇಂದ್ರ ಟೀಮಿಗೂ ಆಗ್ತಾಗಿಲ್ಲ. ಮೊದಲಿಂದಾನು ಬಿಜೆಪಿಯಲ್ಲಿ ಕುಟುಂಬ ರಾಜಕೀಯ ಜಾಸ್ತಿಯಾಗಿದೆ ಅಂತ ಯತ್ನಾಳ್ ಆರೋಪಿಸ್ತಾಗಿದ್ದಾರೆ. ಕುಟುಂಬ ರಾಜಕೀಯ ಕೊನೆಗಾಣಬೇಕು, ಪೂಜ್ಯ ತಂದೆ ಮತ್ತು ಮಕ್ಕಳ ರಾಜಕೀಯ ಅಂತ್ಯವಾಗಬೇಕು ಅಂತ ಯತ್ನಾಳ್ ಆರೋಪಿಸ್ತಾನೇಗಿದ್ದಾರೆ. ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಒತ್ತಾಯ ಮಾಡ್ತಾನೇಗಿದ್ದಾರೆ. ತಮ್ಮದೇ ಟೀಮ್ ಕಟ್ಕೊಂಡು ಪ್ರತ್ಯೇಕ ಹೋರಾಟ ಮಾಡ್ತಾಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಹೇಳೋ ಯಾವ ಕೆಲಸನೂ ಮಾಡ್ತಿಲ್ಲ. ಕಡೆ ಪಕ್ಷ ಸುಮ್ಮನೆ ಕೂಡ ಕೂರ್ತಿಲ್ಲ. ಪದೇ ಪದೇ ವಿಜಯೇಂದ್ರ ಮೇಲೆ ಹರಿಹಾಯೋ ಕೆಲಸ ಮಾಡೋ ಯತ್ನಾಳ್ ಟೀಮ್ ವಿಜಯೇಂದ್ರಗೆ ಮುಳ್ಳಾಗಿ ಪರಿಣಮಿಸಿದೆ. ಹೈಕಮಾಂಡ್ಗೂ ಸಾಧ್ಯವಾಗದ ಕೆಲಸ ಮಾಡ್ತಾರಾ ಬಿಎಸ್ವೈ? ರಾಜ್ಯ ಬಿಜೆಪಿಯ ಬಣ ರಾಜಕೀಯ ಯಾವ ಲೆವೆಲ್ಗಿದೆ ಅಂದ್ರೆ ಅದು ಹೈಕಮಾಂಡ್ ಬಾಗಿಲನ್ನು ಬಡಿದಿದೆ. ವಿಜಯೇಂದ್ರ ಮತ್ತು ಯತ್ನಾಳ್ ಇಬ್ಬರನ್ನು ಕರೆಸಿದ್ದ ಹೈಕಮಾಂಡ್ ಇಬ್ಬರ ಕಿವಿ ಹಿಂಡಿ ಕಳಿಸಿದೆ. ಹೈಕಮಾಂಡ್ ಏನೇ ಹೇಳಿದ್ರೂ ಕೂಡ ಯತ್ನಾಳ್ ತಣ್ಣಗಾಗ್ತಾನೇ ಇಲ್ಲ. ಮತ್ತೆ ಮತ್ತೆ ವಿಜಯೇಂದ್ರ ವಿರುದ್ಧ ಕಿಡಿಕಾರೋದನ್ನ ಯತ್ನಾಳ್ ಬಿಡ್ತಾನೇ ಇಲ್ಲ. ಆಗಾಗ ಇಬ್ಬರು ದೆಹಲಿಗೆ ಹೋಗೋದು, ಹೈಕಮಾಂಡ್ ಭೇಟಿಯಾಗಿ ವಾಪಸ್ ಬರೋದು ನಡೀತಾನೇ ಇದೆ. ಈ ಬೆನ್ನಲ್ಲೇ ಮಂಗಳವಾರ ಯತ್ನಾಳ್ ಟೀಮ್ ಕೇಂದ್ರ ಸಚಿವ ಅಮಿತ್ ಶಾರನ್ನ ಭೇಟಿಯಾಗಿ ವಿಜಯೇಂದ್ರ ವಿರುದ್ಧ ದೂರು ನೀಡಿದ್ದಾರೆ ಎಂದು ಹೇಳಲಾಗ್ತಿದೆ. ಯತ್ನಾಳ್ರ ವಫ್ ವಿರುದ್ಧದ ಹೋರಾಟಕ್ಕೆ ಅಮಿತ್ ಶಾ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಿದೆ. ಇದು ಬಿಎಸ್ವೈ ಮತ್ತು ವಿಜಯೇಂದ್ರರನ್ನು ಕಾಡಿದ್ದು. ರೆಬೆಲ್ಸ್ ಟೀಮ್ ಅನ್ನ ಹೀಗೆ ಬಿಟ್ರೆ ಕಂಟಕ ಪಕ್ಕ ಅಂತ ಬಿಎಸ್ವೈ ಡಿಸೈಡ್ ಆಗಿದ್ದಾರೆ. ತಾವೇ ರೆಬೆಲ್ಸ್ಗೆ ಮೂಗುದಾರ ಹಾಕೋಕೆ ಅಖಾಡಕ್ಕೆ ಇಳಿದಿದ್ದಾರೆ. ಈವರೆಗೆ ರೆಬೆಲ್ಸ್ಗೆ ಮೂಗುದಾರ ಹಾಕೋದು ಹೈಕಮಾಂಡ್ಗೆ ಸಾಧ್ಯವಾಗದೇ ಇರುವಾಗ ಬಿಎಸ್ವೈ ಈ ಕಾರ್ಯದಲ್ಲಿ ಯಶಸ್ವಿಯಾಗ್ತಾರಾ ಅನ್ನೋದೇ ಎಲ್ಲರನ್ನೂ ಕಾಡ್ತಾ ಇರೋ ಪ್ರಶ್ನೆ.
ರೆಬೆಲ್ಸ್ ಹೈಕಮಾಂಡ್ ಭೇಟಿ ಬೆನ್ನಲ್ಲೇ ಬಿಎಸ್ವೈ ರಣತಂತ್ರ ಹೆಣೆದಿದ್ದಾರೆ. ರೆಬಲ್ಸ್ಗಳ ಜೊತೆಯ ಸಂಧಾನಕ್ಕೆ ಬಿಎಸ್ವೈ ಮುಂದಾಗಿದ್ದಾರೆ. ರೆಬಲ್ಸ್ ಜೊತೆ ಮಾತನಾಡಲು ತಮ್ಮ ಆಪ್ತರಾಗಿರೋ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಬಿಎಸ್ವೈ ಸೂಚನೆ ನೀಡಿದ್ದಾರೆ. ಮೊದಲು ನೀನು ಮಾತಾಡು, ನಂತರ ನಾನು ಬರ್ತೇನೆ ಅಂತ ಬಿಎಸ್ವೈ ಹೇಳಿದ್ದು. ಪ್ರತಿಷ್ಠೆಯನ್ನು ಬದಿಗೊತ್ತಿ ಸಂಧಾನಕ್ಕೆ ಹೋಗೋಣ ಎಂದಿದ್ದಾರಂತೆ. ಎಸ್, ಯತ್ನಾಳ್ ಬಣ ಅಂದ್ರೆ ಬಿಎಸ್ವೈಗೆ ಮೊದಲಿನಿಂದಲೂ ಅಸಮಾಧಾನವಿದೆ. ಯಾವಾಗ ಯತ್ನಾಳ್ ಅಂಟಿ ಬಿಎಸ್ವೈ ಕುಟುಂಬದ ವಿರುದ್ಧ ಮಾತಾಡಿತೋ ಆಗಿನಿಂದಲೇ ಬಿಎಸ್ವೈ ಯತ್ನಾಳ್ ವಿರುದ್ಧ ಹರಿಹಾಯ್ತಾಗಿದ್ದಾರೆ. ಆದ್ರೆ ಈಗ ಯತ್ನಾಳ್ ಬಣದ ಮಾಸ್ಟರ್ ಪ್ಲಾನ್ಗೆ ಬಿಎಸ್ವೈ ಕಂಗಾಲಾಗಿದ್ದಾರೆ. ರೆಬಲ್ಸ್ ಕಿಚ್ಚನ್ನು ಶಮನ ಮಾಡದಿದ್ರೆ ಉಳಿಗಾಲವಿಲ್ಲ ಅನ್ನೋ ಸ್ಥಿತಿಗೆ ತಲುಪಿದ್ದಾರೆ. ಆದ್ದರಿಂದ ಅಸಮಾಧಾನವನ್ನ ಬದಿಗೊತ್ತಿ ಪ್ರತಿಷ್ಠೆಗೂ ತಲೆ ಕೆಡಿಸಿಕೊಳ್ಳದೆ ಬಿಎಸ್ವೈ ಸಂಧಾನಕ್ಕೆ ಮುಂದಾಗಿದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಗೆ ಯತ್ನಾಳ್ ಟೀಮ್ ಜೊತೆ ಮಾತನಾಡಲು ಟಾಸ್ಕ್ ಕೊಟ್ಟಿದ್ದು. ಬೊಮ್ಮಾಯಿ ನಂತರ ಸ್ವತಃ ಬಿಎಸ್ವೈ ಸಂಧಾನ ನಡೆಸಲಿದ್ದಾರಂತೆ. ರೆಬೆಲ್ ಸಂಧಾನಕ್ಕೆ ಒಪ್ಪದಿದ್ರೆ ಏನ್ ಮಾಡ್ತಾರೆ ಬಿಎಸ್ವೈ? ರೆಬೆಲ್ಸ್ ಅನ್ನು ತಣ್ಣಗೆ ಮಾಡೋದು ಬಿಎಸ್ವೈ ಮುಂದಿರೋ ಮೊದಲ ಟಾಸ್ಕ್. ಅದಕ್ಕಾಗಿ ಸಂಧಾನದ ಅಸ್ತ್ರ ಬಲು ಮುಖ್ಯ ಅನ್ನೋದು ಬಿಎಸ್ವೈಗೆ ಗೊತ್ತಿದೆ. ಒಂದು ವೇಳೆ ರೆಬೆಲ್ ಸಂಧಾನಕ್ಕೆ ಒಪ್ಪದಿದ್ದರೆ ಬಿಎಸ್ವೈ ಬೇರೆ ಪ್ಲಾನ್ಗಳನ್ನೇ ಮಾಡೋ ಸಾಧ್ಯತೆ ಇದೆ. ರೆಬೆಲ್ಸ್ ವಿರುದ್ಧ ನೇರ ಸಮರ ಸಾರೋ ಸಾಧ್ಯತೆ ದಟ್ಟವಾಗಿದೆ. ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಬಣಗಳ ನಡುವಿನ ವಾರ್ನಲ್ಲಿ ಅಂತಿಮ ಗೆಲುವಿಗೆ ತಂತ್ರಗಾರಿಕೆಯನ್ನು ವಿಜಯೇಂದ್ರ ರೂಪಿಸುತ್ತಿದ್ದಾರೆ. ಶುಕ್ರವಾರ ಮಾಜಿ ಸಚಿವರು, ಶಾಸಕರು, ಸಂಸದರ ಸಭೆಯನ್ನ ವಿಜಯೇಂದ್ರ ಕರೆದಿದ್ದು ಶಾಸಕರನ್ನು ವಿಶ್ವಾಸಕ್ಕೆ ಪಡೆಯಲು ಮುಂದಾಗಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಯಲಿದ್ದು ಬಿಎಸ್ವೈ ಈ ಸಭೆಯಲ್ಲಿ ಪಾಲ್ಗೊಂಡು ರೆಬೆಲ್ಸ್ ವಿರುದ್ಧ ರಣತಂತ್ರ ಹೆಣೆಯಲಾಗುತ್ತೆ. ಈ ರಣತಂತ್ರ ಯಾವ ರೀತಿ ಇರುತ್ತೆ, ಅದು ವರ್ಕೌಟ್ ಆಗತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಿದೆ.